ಬೆಳಗ್ಗಿನ ಶುಭ ಮುಂಜಾನೆ ಎಲ್ಲರಿಗೂ. ಅಂದರೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ, ಈಗ ಮೊನ್ನೆ ಮಾಡಿದ ಮುಂದುವರೆದ ಭಾಗ ರ ಅಕ್ಷರಗಳಿಂದ ಕೊನೆಗೊಳ್ಳುವ ಶಬ್ದಗಳು. ಇದರೊಟ್ಟಿಗೆ 51 ಶಬ್ದಗಳನ್ನು ಬರೆಯಲಾಗಿದೆ. ಇದರಲ್ಲಿ ವಿಶೇಷವೇನೂ ಇಲ್ಲ. ಇದರಲ್ಲಿ ಕೆಲವೊಂದು ಮಾಹಿತಿ ನಿಮಗೆ ಬೇಕಾದರೆ ಇದರಲ್ಲಿ ಕೊಡ್ಬೋದು. ಒಂದು ಬದುಕು ಬಂಗಾರ. ಬದುಕು ಬಂಗಾರ ಅಂದರೆ ನಮ್ಮ ಜೀವನ ಬಂಗಾರದ ಹಾಗೆ ಇರಲಿ ಎಂದು ಇದರ ಅರ್ಥ. ಅಂದರೆ ಬಂಗಾರದಷ್ಟು ಉಜ್ವಲವಾಗಿ ಖುಷಿಯಿಂದ ಎಲ್ಲರೂ ಇರುವಂತೆ ಬಂಗಾರ. ನಾವು ಎಷ್ಟು ಬೇಕೋ ಅಷ್ಟು ನಮಗೆ ಬಂಗಾರ ಚಿನ್ನ ಸಿಗುವಂತಾಗಲಿ ನಮ್ಮ ಜೀವನದಲ್ಲಿ. ಮತ್ತು ಬಂಗಾರದಂತೆ ನಮ್ಮ ಎಲ್ಲ ಏನು ಕಷ್ಟಗಳು ತೊಂದರೆಗಳು ಬಂದರೂ ಬಂಗಾರದ ಹಾಗೆ ಇರಲಿ ಎಂಬ ಒಂದು ಅರ್ಥದಲ್ಲಿ ಇದು ಮೊದಲನೆಯದು ಶಬ್ದ. ಇನ್ನೊಂದು ಯಾನ ಸಂಚಾರ. ಯಾನ ಅಂದರೆ ಪ್ರಯಾಣ ಮಾಡುವಂಥದ್ದು, ಪ್ರಯಾಣ ಮಾಡಿ ಸಂಚಾರ ಮಾಡುವಂಥದ್ದು. ಪುರಾಣದಲ್ಲಿ ಬಂದಾಗೆ ಕಥೆಗಳಲ್ಲಿ, ಪುರಾಣ ಕಥೆಗಳಲ್ಲಿ ನಾರದರಿಗೆ ಹೇಳ್ತಾರೆ ಅವನು ತ್ರಿಲೋಕ ಸಂಚಾರಿ ಅಂತಾರೆ. ಹಾಗೆ ಅಂದರೆ ತಿರುಗಾಡೋದು ಜಾಸ್ತಿ ಅವರು ಅಂತ ಹೇಳ್ತಾರೆ. ನೆಕ್ಸ್ಟು ಕಠಿಣ ನಿರ್ಧಾರ. ನಾವು ಎಷ್ಟೋ ಕಡೆ ಏನಾದರೂ ಸಮಸ್ಯೆಗಳು ಎದುರಾದಾಗ ನಾವು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಅದು ಕೆಲವು ಕಡೆ ಅಥವಾ ಕೆಲವು ವಿಷಯಗಳಿಗೆ ಸ್ವಲ್ಪ ಕಠಿಣ ಅಂತ ಕಾಣಬಹುದು. ಅದಕ್ಕೆ ಕಠಿಣ ನಿರ್ಧಾರ. ನೆಕ್ಸ್ಟು ಎಲ್ಲ ಶಬ್ದಗಳನ್ನು ನಾನು ಓದಿ ಹೇಳಬೇಕೆಂದಿಲ್ಲ. ಎಲ್ಲ ಸರಳವಾಗಿ ಇರುವಂಥ ಶಬ್ದಗಳು. ಭವ್ಯ ಭಾರತ, ಅಪ್ಪಟ ಬಂಗಾರ. ಇಲ್ಲಿ ಅಪ್ಪಟ ಬಂಗಾರ ಮತ್ತು ಇನ್ನೊಂದು ಕಡೆ ಶುದ್ಧ ಬಂಗಾರ ಅಂತ ಕೊಟ್ಟಿದೆ. ಇದು ಕೊನೆಯ ಅಕ್ಷರ ರಾಗೋಸ್ಕರ ಅದು ಕೊಡಲಾಗಿದೆ. ಇದರಲ್ಲಿ ಅರ್ಥ ಎಲ್ಲ ಒಂದೇ, ಹೆಚ್ಚು ಕಡಿಮೆ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಅಪ್ಪಟ ಬಂಗಾರ ಅಂದರೆ ಶುದ್ಧ ಬಂಗಾರ, ಪ್ಯೂರ್ ಅಂತ ಹೇಳ್ತೇವೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದರಲ್ಲಿ ಚಿನ್ನದ ಮಾನ ಅಂದರೆ ಅದರ ಯೂನಿಟ್ ಕ್ಯಾರೆಟ್. ಕ್ಯಾರೆಟ್ ಅಂದರೆ ನಾವು ತಿನ್ನುವಾಗ ತರಕಾರಿ ಇದ್ದು ಕ್ಯಾರೆಟ್ ಅಲ್ಲ. ಇಲ್ಲಿ ಪ್ರೊನೌನ್ಸಿಯೇಷನ್ ಸೇಮ್, ಬಟ್ ಇದು CARRAT ಕ್ಯಾರೆಟ್. ಸೊ ಇದು ಅದರ ಮಾನ. ಮಾನ ಅಂದರೆ ಏನು? ಮಾನ ಅಂತ ಹೇಳಿದರೆ ಅದರಲ್ಲಿ ಅಡಕವಾಗಿರುವಂಥ ಆ ವಸ್ತುವಿನ ಅಳತೆ ಅಂತ ಹೇಳ್ಬೋದು. ಈಗ ಶುದ್ಧ ಬಂಗಾರ ಅಂತ ಹೇಳಿದರೆ ಅದರಲ್ಲಿ 2 ಪ್ರಭೇದ ಇದೆ. ಒಂದು 22 ಕ್ಯಾರೆಟು, ಅದರಲ್ಲಿ 2 ಕ್ಯಾರೆಟು ಬೇರೆ ಲೋಹವನ್ನು ಮಿಕ್ಸ್ ಮಾಡ್ತಾರೆ. ಇನ್ನೊಂದು 24 ಕ್ಯಾರೆಟ್ ಇದೆ. ಅದು 24 ಕ್ಯಾರೆಟ್ ಅಂತ ಹೇಳಿದರೆ ಶುದ್ಧ ಅಂತ ಹೇಳ್ತಾರೆ. ಅದಕ್ಕೆ ಅದು 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಅಂತೇಳಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಸಹ ಈಗ ಎಲ್ಲ ಕಡೆ ಅಕ್ರಮಗಳು ಜಾಸ್ತಿ ಆದ ಹಾಗೆ ಅದರಲ್ಲಿ ಸಹ ಅವರು ಏನಾದರೂ ಸಣ್ಣದು ಪ್ರಮಾಣದಲ್ಲಿ ಅದಕ್ಕೆ ಕಾಪರ್ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಎಲ್ಲ ಟಿವಿಗಳಲ್ಲಿ, ಪೇಪರ್ಗಳಲ್ಲೆಲ್ಲ ಬಂದಿದೆ. ಕೆಲವೊಂದು ದೊಡ್ಡ ದೊಡ್ಡ ಚಿನ್ನದ ಸಂಸ್ಥೆಯವರು ಕೋಟಿ ಅಪಾರವಾಗಿ ಅದಕ್ಕೆ ಸ್ವಲ್ಪ ಬೇರೆ ಯಾವುದೋ ಒಂದು ವಸ್ತುವನ್ನು ಅದಕ್ಕೆ ಸೇರಿಸ್ತಾರೆ ಅಂತ ಹೇಳುವಂಥದ್ದು
ಪೇಪರಲ್ಲಿ ಬಂದ ಮಾಹಿತಿ, ಇದು ನನ್ನ ಸ್ವಂತ ಮಾಹಿತಿ ಅಲ್ಲ. ನೆಕ್ಸ್ಟು ಮಹಾಭಾರತ, ನಿಮ್ಗೆ ಗೊತ್ತೇ ಇದೆ. ಭವ್ಯ ಭಾರತ, ಅರ್ಥ ಎಲ್ಲ ಒಂದೇ. ಆಮೇಲೆ ವಿಗ್ರಹಗಳ ಚೋರ, ಅವರಿಗೆ ಅದೇ ಕೆಲಸ. ಎಲ್ಲೆಲ್ಲಿ ಯಾವ ಕಡೆ ಯಾವ ವಿಗ್ರಹಗಳು ಇರ್ತವೆ ಅದನ್ನು ಕದಿಯೋದು, ಆಮೇಲೆ ಅದನ್ನು ಯಾರಿಗಾದರೂ ಮಾರಾಟ ಮಾಡೋದು. ಸೊ ಕೇಂದ್ರ ಸರ್ಕಾರ ನಿಮ್ಗೆ ಗೊತ್ತೇ ಇದೆ. ರಾಜ್ಯ ಸರ್ಕಾರದ ಪರಿಮಿತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಅಧಿಕಾರ ಇರೋದು ಫೈನಲ್, ಅಂದರೆ ಕೊನೆಯ ಆದೇಶ ಮಾಡೋದು ಕೇಂದ್ರ ಸರ್ಕಾರ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಆರ್ಮಿ, ನಮ್ಮ ಸೈನ್ಯ ಮತ್ತು ಏರ್ಫೋರ್ಸು, ವಾಯುದಳ ಮತ್ತು ನಮ್ಮ ನೇವಿ, ಹಡಗುಗಳ ಯಾನ, ಅದು 3 ನೇವಿ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಸೊ ಅದೇ ರೀತಿ ಅಂತಹ ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ಕಾರ್ಪೊರೇಷನ್ಗಳು ಅಥವಾ ನಿಗಮಗಳು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಕೆಲವೊಂದು ರಾಜ್ಯದಿಂದ ಇಂದಲೂ ಮೇಲೆ ಕೊನೆಗೆ ಅವರು ಫೈನಲ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟು, ಅಂದರೆ ಕೇಂದ್ರ ಸರ್ಕಾರ. ಫಾರ್ ಎಕ್ಸಾಂಪಲ್ ಮೆಟ್ರೋ ಅನ್ನು ಎಲ್ಲ ಅದರ ಟ್ರ್ಯಾಕು ಮತ್ತು ಬೇರೆ ವಿಷಯಗಳು ಎಲ್ಲ ಇರುವಂಥ ಆಟೋಮೆಟಿಕ್ ಸಿಸ್ಟಮ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಆಮೇಲೆ ಅದನ್ನು ನಡೆಸುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ರೋಚಕ ಪ್ರಚಾರ, ಸ್ವಾರಸ್ಯಕರ ಪ್ರಚಾರ, ಸೊ ಈಗ ಬೇರೆ ಬೇರೆ ಇದನ್ನು ಬರ್ತಿದ್ದೇವೆ. ವಾರ್ಷಿಕ ಕರ ಅಂತ ಹೇಳಿದರೆ ಒಂದು ವರ್ಷಕ್ಕೆ ನಮ್ಮ ಆದಾಯ ಮಿತಿ ಇದೆ ಇಷ್ಟು ಅಂಥೇಳಿ, ಅದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಕರದಲ್ಲಿ ಕಟ್ಟಬೇಕು, ಟ್ಯಾಕ್ಸ್. ಅದೇ ರೀತಿ ಬೇರೆ ಬೇರೆ ಶಬ್ದಗಳು ಇವೆ. ಮೃತ್ಯುಬಂಜರ ಅಂದರೆ ಅದಕ್ಕೆ ಮೃತ್ಯುಬಂಜರ ಅಂತ ನಾವು ಹೇಳ್ತೇವೆ. ಯಾವಾಗ ನಮಗೆ ಆಕಸ್ಮಿಕವಾಗಿ ಅಥವಾ ಏನು ಗೊತ್ತಿಲ್ಲದೆ ಸಡನ್ನಾಗಿ ನಮಗೆ ಏನಾದರೂ ಅವಘಡ ಆದರೆ ಅದಕ್ಕೆ ಮೃತ್ಯುಬಂಜರ ಅಂತ ಹೇಳ್ತೇವೆ. ಸೊ ಇದಾದ ಮೇಲೆ ಪ್ರತಿಯೊಂದು ಶಬ್ದಗಳನ್ನು ನಾನು ಹೇಳಬೇಕಂತಿಲ್ಲ, ಇದು ಎಲ್ಲ ನಮಗೆ ಗೊತ್ತಿರುವಂಥ ವಿಷಯಗಳೇ. ಶರಪಂಜರ ಅಂತೇಳಿದರೆ ಒಂದು ಮಹಾಭಾರತದಲ್ಲಿ ಬರುವಂಥದ್ದು. ಅರ್ಜುನ ಅವನಿಗೆ ಶರಪಂಜರವನ್ನು ಮಾಡಿ, ಅಂದರೆ ಬಾಣಗಳಿಂದಲೇ ಮಂಚವನ್ನು ಮಾಡಿ ಅದರ ಮೇಲೆ ಮಲಗಿಸ್ತಾರೆ. ಅದೇ ರೀತಿ ನೆಕ್ಸ್ಟು ನಡತೆ ಕ್ರೂರ, ನಿರ್ಧಾರ ಸ್ಥಿರ, ನೀರಿನ ಬರ, ಊರಿಗೆ ಬರ, ನೆರವಾನರ, ದಿಟ ವ್ಯವಹಾರ. ಸೊ ಇದೆಲ್ಲ ರಾಕ್ಷಗಳಿಂದ ಕೊನೆಯಾಗುವಂಥದ್ದು. ಸೊ ಇದ್ದಿತ್ತು ಕೊನೆಯಲ್ಲಿ ಒಂದು ಗಾದೆ ಬರೆದಿದ್ದೇನೆ, ಯಾರನ್ನು ನೋಯಿಸಲು ಬಯಸಿದವರಿಗೆ ನೋವುಗಳು ತಪ್ಪುವುದಿಲ್ಲ. ಕೆಲವರು ಒಳ್ಳೆಯದನ್ನೇ ಹಾರೈಸ್ತಾ ಇರ್ತಾರೆ, ಆದರೂ ಸಹ ಅವರಿಗೆ ಈ ಕಷ್ಟಗಳು, ನೋವುಗಳು ತಪ್ಪುವುದಿಲ್ಲ. ಸೊ ಇಲ್ಲಿಗೆ ಈ ಪುಟದ ರಾಕ್ಷಗಳಿಂದ ಬರುವಂಥ ಶಬ್ದಗಳನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬೈ ಬೈ.